ಸರ್ ಅದೇ ಎನ್ರೋಲ್ಮೆಂಟ್ ಮಾಡೋಕ್ಕಂತ ಬಂದಿದ್ದರು. ಎನ್ರೋಲ್ಮೆಂಟ್ ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತಾಯಿದ್ದಾರೆ. ಅಲ್ಲ, ಎನ್ರೋಲ್ಮೆಂಟ್ ಅಂದ್ರೆ ಅಂಗಡಿಗಳು ತೆಗಿಬೇಕು, ಫುಟ್ಪಾತಲ್ಲಿರೋ ತೆಗಿಬೇಕು. ಮೊನ್ನೆ ಕೊಟ್ಟೋದು ಯಾಕೆ ಸರ್ ತೆಗಿತಿದ್ದಾರೆ? ಎಷ್ಟು ಹೇಳಿದ್ರು ಫೈನು? ಎಷ್ಟು ಸರ್ 25,000 ಅಂದರು. 25,000 40,000 ಅಂತಿದ್ದಾರೆ. ಮನೆ ಕಟ್ಟೋದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಫುಟ್ಪಾತಲ್ಲಿ ಏನಾದರೂ ವಸ್ತುಗಳು ಇಟ್ಟಿದ್ರಾ? ಫುಟ್ಪಾತ್ ಅಂದ್ರೆ ಮನೆ ಕಟ್ಟೋ ಟೈಮಲ್ಲಿ ಫುಟ್ಪಾತಲ್ಲಿ ಅವರು ಮನೆ ಕಟ್ಟೋ ಟೈಮಲ್ಲಿ ಮನೆ ಒಳಗಡೆ ಹಾಕೊಂಡು ಕಟ್ಟಿದ್ದಾರೆ ಸರ್. ಎಲ್ಲರೂ ಫುಟ್ಪಾತಲ್ಲಿ ತಾನೇ ಸರ್ ಹಾಕೋದು. ಮನೆ ಕಟ್ಟಬೇಕಾದ್ರೆ ಒಂದು ಫುಟ್ಪಾತಲ್ಲಿ ಅಕ್ಕಪಕ್ಕದಲ್ಲೇ ಎಲ್ಪ್ ತೊಗೊಂಡೇ ಮಾಡಬೇಕು. ಬೇರೆ ಕಡೆ ಎಲ್ಲಿ ಮಾಡೋಕ್ಕಾಗ್ತದೆ ಸರ್? ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ? ಇಲ್ಲ ಸರ್, ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ. ಹೇಳ್ತಾ ಇದ್ರಿ ಅವ್ರು ತೊಗೊಂಡು ಅರ್ಥ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗ ಸುಮಾರು ಜನ 1000 ಮನೆ ಕಟ್ತಿದ್ದಾರೆ. ಒಬ್ರದ್ದು ಹಾಕಿ ಇವ್ರದ್ದು ಹಾಕಿ ಸರ್ ಹಾಕಬೇಕು ಅಂದರೆ ಕ್ಯಾಮ್ರಾ ಇದೆ ಅಂತ ಮಾತ್ರ ಇವ್ರು ಮಾಡ್ತಾಯಿದ್ದಾರಾ? ಅಲ್ಲ, ಈಗ GP ಅಧಿಕಾರಿಗಳಿಗೆ 6ನೇ ದಿನಕ್ಕೆ ಏನು ತೆರವು ಕಾರ್ಯಾಚರಣೆ ಮಾಡಿ ಸರ್. GPR ಕಾರ್ಡ್ ಏನಕ್ಕೆ ಮಾಡಿದ್ದಾರೆ? ಎನ್ರೋಲ್ಮೆಂಟ್ ಮಾಡೋಕ್ಕೆ. ಫುಟ್ಪಾತ್ ಮೇಲೆ ಅಂಗಡಿ ಇರೋದಕ್ಕೆ ಸರ್. ಈ ಫುಟ್ಪಾತಲ್ಲಿ ಅಂಗಡಿ ಇಲ್ವಲ್ಲ ಸರ್. 1 ದಿನ 2 ದಿನ ಇರ್ತದೆ, ಆಮೇಲೆ ತೆಗಿತೀರಲ್ವ ಸರ್. ಇವಾಗ ಮನೆ ಕಟ್ಟೋದು ಎಲ್ಲಿ ಕಟ್ಬೇಕಂತ ಹೇಳಿ ಕಂಬಿ ಇನ್ನೆಲ್ಲ ಹಾಕೋಕ್ಕಾಗ್ತದೆ? ಅಕ್ಕಪಕ್ಕ ಬಿಟ್ಟು ಇನ್ನೂ ಬೇರೆ ಕಡೆ ಹಾಕೋಕ್ಕಾಗ್ತದಾ? ಈಗ ಹಾಕಿದ್ರೆ ಹಿಂಗೆ ಫೈನ್ ಹಾಕ್ಬಿಟ್ಟು ಹೋಗಿದೆ ಸರ್. ಅದೇ ಡ್ರಮ್ಮಲ್ಲಿ ನೀರಿದೆ, ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಸರಿ ಸರ್, ಅದಕ್ಕೆ ಕೂಡ ಹೇಳಿದ್ರು ನಿಮಗೆ. ಸರ್ ಆಯಿತು, ಒಪ್ಕೊಳ್ಳೋಣ, ಆಯಿತು. ಅದಕ್ಕೊಂದು ಎಕ್ಸ್ಕ್ಯೂಸ್ ಕೊಡಬೇಕು. ಬಂದಿದ್ದ ಫೈನ್ ಹಾಕೋದು ಎಷ್ಟು? ಯಾರು ಸರ್ ಮನೆ ಕಟ್ತಾ ಇಲ್ಲ? ಡ್ರಮ್ ಇಲ್ದಿರಾ? ಮನೆ ಕಟ್ಟಬೇಕಾದ್ರೆ ಡ್ರಮ್ ಹಾಕ್ತಿದ್ದು ನೀರಿಗೆ ಸಿಮೆಂಟ್ಗೆಲ್ಲ ಬೇಕೇ ಬೇಕಲ್ವ ಸರ್? ಸೊ ಅದಕ್ಕೊಂದು ಎಕ್ಸ್ಕ್ಯೂಸ್ ಕೊಡಬೇಕಲ್ಲ. ಬಂದಿದ್ದ ಫೈನ್ ಹಾಕೋದು ತಪ್ಪಲ್ವ ಸರ್? ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಸರ್? ಕೆಲಸ ಮಾಡಿದಾಗ ಏನು ಕೆಲಸ ಕೊಡು ಅದು ಮಾಡ್ಬೇಕು ಸರ್. ಮಾಡಬಾರ್ದು ಕೆಲಸ ಬೇಡ ಆಯಿತು. ಇದು ಬೇಕಾಗಿದ್ದಿಲ್ಲ ಅನ್ಸುತ್ತೆ. ಫುಟ್ಪಾತಲ್ಲಿ ಯಾರೋ ಬೋರ್ವೆಲ್ ಆಗ್ತಿದ್ದಾರೆ, ಅವ್ರು 25,000 ಫೈನು. ಅದೆಲ್ಲ ಬೇಕಾಗಿತ್ತಾ? 1000 ಬೋರ್ ಆಗ್ತಿದ್ದಾರೆ, ಅವ್ರಿಗೆಲ್ಲ ಫೈನ್ ಹಾಕ್ತಾರೆ. ಅವರು ಹಾಕಲ್ಲ. ಕಣ್ಣಿಗೆ ಇವಾಗ ಬಂದಿದ್ದಾರೆ ಕಾಣಿಸ್ತು ಅಂತ ಅವ್ರು ಹಾಕೋದು ತಪ್ಪು ಸರ್. ಬರೋ ಪಾದಚಾರಿಗಳಿಗೆ ಅನುವು ಮಾಡಿಕೊಡೋದು. ನೀರು ಯಾಕೆ ಬಿಡಬಾರ್ದು ಏನಂತ ನಮ್ಗೆ ಡೀಟೇಲ್ಸ್ ಹೇಳ್ಬಿಟ್ರೆ ಅದು ಹೇಳ್ತಾರೆ. ನಾವು ಪ್ರಿಪೇರ್ ಆಗ್ತೀವಿ ಸರ್. ಯಾಕಂದರೆ ಮನೆ ಹೊಡೆದಾಗ ಮುಂಚೆ ನೋಡ್ತೀನಿ ಮನೆಯನ್ನು. ನಾಗರಾಜ್, ಇವರಿಬ್ಬರು ನಂಬರ್ಗೆ ಸಾಫ್ಟ್ ಕಾಪಿ ಕಳಿಸಿ. ನಂಬರ್ ತಗೊಂಡು ಸಾಫ್ಟ್ ಕಾಪಿ ಕಳಿಸಿ. ಅರ್ಥ ಆಯ್ತಾ? ಅದು ಇದು ಮಾಡಿ ಅವ್ರ ನಂಬರ್ ಸಾಫ್ಟ್ ಕಾಪಿ ಕಳಿಸಿ. ನಮ್ಮ ಗ್ರೂಪ್ಗೂ ಸಾಫ್ಟ್ ಕಾಪಿ ಹಾಕ್ಬಿಟ್ಟು ಅವ್ರಿಗೂ ಕಳಿಸಿ. ಓಕೆನಾ? ಓಕೆ, ಕ್ಲಿಯರ್ ಮಾಡಿ. ಈಗ ಇಂಡಿಕೇಟರ್ ಎಲ್ಲ ನೀವು ನಾನು ಹೇಳೋದು ಬೋರಲ್ಲಿ ಮುಗಿಯಿತು. ಈಗ ನಾಳೆ ಬರ್ತೀನಿ ನಾವು. ಅರ್ಥ ಆಯಿತು? ಬೋರಲ್ಲಿ ಮುಗಿಯೋದು ನಾಳೆನೇ ಆಗುತ್ತೆ. ನಾಳೆ ಬರ್ತೀನಲ್ಲ ಬಂದೆ ಮುಗಿಸ್ಬೋದು. ನಾನು ಹೇಳೋದು ತೊಂದರೆ ಆಗದೆ ಎಲ್ಲಿ ಬೇಕಾದ್ರೂ ಹಾಕ್ಕೋಬೋದು. ಮಾಡಿ ಏನಾಗುತ್ತೆ ಈಗ ಹೊರಗಡೆ ಕ್ಯಾನ್ ಬರುತ್ತಲ್ಲ, ಅದು ಏನಾದ್ರು ಬಿಟ್ಟರೆ ಫುಲ್ ಸಿಮೆಂಟ್ ಗಟ್ಟಿ ಆಗುತ್ತೆ. ಬಂದು ಫೋಟೋ ತಗೋ, ಇವ್ರು ಬಂದರು ಸ್ಲಿಪ್ ಕೊಡು. ಲೋನ್ ಮಾಡಿ ಇಂಜಿನಿಯರ್ ಸರ್ ಬಂದಿದ್ದಾರೆ.
ಮಾಡಿ ಬೆಳಿಗ್ಗೆ ಬರ್ತೀನಿ. ತಿಂದು ಕೊಟ್ಟಿದ್ದಾರಲ್ಲ, ತಿಂದು ಕೊಟ್ಟಿದ್ದಾರೆ. ಸಾಫ್ಟ್ ಕಾಪಿ ಇವ್ರ ನಂಬರ್ ಕಳಿಸ್ತಾರೆ. ಇದು ಬೆಳೆಸೋದು. ಇದು ಡೈಲಿ ನೀರು ಚೇಂಜ್ ಮಾಡ್ತಾನೆ. ಡೈಲಿ ಬೆಳೆದ್ರೆ ಇಲ್ಲಿ ಬರಲ್ಲ. ನಾನು ಹೇಳೋದು ಕೇಳೋಣ, ಆರ್ಗ್ಯುಮೆಂಟ್ ಬೇಡ. ನಿಮಗೆ ತೋರಿಸ್ತಾ ಇದ್ದೀನಿ, ಇದು ದಿನ ಬರಲ್ಲ. ನಿಮ್ಮ ಮೊಬೈಲ್ ಗೂಗಲಲ್ಲೇ ಹೊಡೀರಿ. ಲಾರ್ವಾ ಫಾರ್ಮ್ ಹೌ ಮಚ್ ಡೇಸ್ ಅಂತ ಹಾಕಿ ಬರುತ್ತೆ ಗೂಗಲಲ್ಲಿ. ಇಲ್ಲಿ ನಿಮ್ಮ ಮುಂದೆ ಇರೋದು ಲಾರ್ವಾ, ಅರ್ಥ ಆಯ್ತಾ? ಅದಕ್ಕೆ ಮೊದಲಿದ್ರೆ ಎಕ್ಕು. ಇದು ಲಾರ್ವಾ ಆದಮೇಲೆ ನಿಮಗೆ ಇದು ಫ್ಲೈ ಆಗುತ್ತೆ. ಆಚೆ ಬಂದು ಏರಿಯಾ ಫುಲ್ ಇದಾಗುತ್ತೆ, ಅರ್ಥ ಆಯ್ತಾ? ಹೆಲ್ತ್ ಹಜಾರ್ಡ್. ನೀನು ಎತ್ತಿಸ್ಬಿಡೋದಕ್ಕೆ ನಿನ್ಗೆ ಅವೇರ್ನೆಸ್ ನಾನು ಕೊಡ್ತಾ ಇರೋದು. ರೈನು ಕಟ್ಕೋ, ಅರ್ಥ ಆಯ್ತಾ? ಈ ಥರ ಇಡಬೇಡ, ಓಪನ್ ಆಗಿ ಇಡಬೇಡಿ. ಯಾವುದೇ ವಾಟ್ರ್ ಆಗಲಿ 3 ಡೇಸ್ಗೆ ಒಂದ್ಸರಿ ನೀರು ಚೇಂಜ್ ಮಾಡಿ. ಮತ್ತು ಈ ನೀರನ್ನ ನೀವು ತೊಳ್ಕೊಳ್ಳೋದು ಕುಡಿಯೋದು ಯಾವುದೂ ಮಾಡೋಂಗಿಲ್ಲ. ಬಟ್ ಇಲ್ಲಿರೋರು ಮಕ್ಕಳು ಗೊತ್ತಾಗಲ್ಲ. ಇದು ಎತ್ಕೊಂಡು ಆಟ ಆಡೋದು, ಕಣ್ಣು ಕೈಗೋ ಬಾಯಿಗೆ ಹಾಕೊಂಡು ಏನು ಮಾಡ್ತೀಯಾ? ಅರ್ಥ ಆಯ್ತಾ? ಟ್ಯಾಂಕ್ ಇದೆಯಪ್ಪ, ಹುಷಾರ ಕಡೆ ನೋಡಿ. ಈ ಕಡೆ ನೀವು ನೈಟ್ಗೆ ಇಲ್ಲಿ ಯಾರು ಬೀಳದೇ ಇರೋ ಥರ ಏನು ಅದಕ್ಕೆ ರೆಡ್ಡು ಟ್ಯಾಗ್ ಏನೋ ಕಟ್ಟಿ ನೀವು ಏನೋ ಇದು ಮಾಡಿ ನೋಡಿ. ಇಲ್ಲಿ ಹಳ್ಳ ಇದೆ, ಈ ಕಡೆ ಟ್ಯಾಂಕ್ ಇದೆ. ಯಾರೋ ಹೋಗ್ಬಿಡ್ತೀರಿ, ಏನು ಮಾಡ್ತೀನಿ ನೈಟು ಅಲ್ವಾ? ಫುಲ್ ಟೋಟಲಾಗಿ ಜಾಮ್ ಆದರೆ ಏನಾಗ್ತದೆ? FIR ಆಗುತ್ತೆ ನಿಮ್ಮ ಮೇಲೆ, ಅರ್ಥ ಆಯ್ತು? ನಾನು ಹೇಳ್ತಾರೆ ನಾನು ಹೇಳೋದು ಕೇಳೋಣ ಒಂದು ನಿಮಿಷ. ಸೇಫ್ಟಿ ಮೆಜರ್ಸ್ ಅಂತಿದೆ. ಈಗ ಯಾರೋ ಒಬ್ಬರು ಗೊತ್ತಿಲ್ಲ ವಯಸ್ಸಾದವರು ಕುತ್ಕೊಳ್ಳೋಕ್ಕೆ ಅಂತ ಹೋಗ್ತಾರಲ್ಲಿ, ಏನೋ ಇದೆ ಅಂತ ಕುತ್ಕೊಳ್ಳೋಕೆ ಹೋಗ್ತಾರೆ. ದಪ್ಪ ಅಂತ ಒಳಗೆ ಬಿದ್ದರೆ ಅಂದ್ರೆ ಏನು ಮಾಡ್ತೀಯ? ಎದೊಳಕ್ಕಾಗಲ್ಲ, ಹೌದಾ ಇಲ್ಲ? ಇದು ವಾಚ್ಮ್ಯಾನ್ ಇಲ್ಲ, ಯಾರಿಲ್ಲ, ಅದೆಲ್ಲ ಬೇಡ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಯಾರೋ ಒಬ್ಬರಿಗೆ ಏನಾದರೂ ಒಂದು ದಾರನಾದರೂ ಕಟ್ಟಿ ರೆಡ್ ಇದಾದರೂ ಟೇಪ್ ಹೊಡೆದು ಯಾರೋ ಒಬ್ರು ಇಟ್ಕೊಳ್ಳಿ, ಇದನ್ನು ಇದು ಮಾಡ್ಕೊಳ್ಳಿ. ಬಾಪ ನಾಗರಾಜ್ ಹೆಸರು ಹೇಳಿ. ಸ್ಕ್ಯಾನರ್ ಕೊಡ್ತಾರೆ, ಕಮಿಷನರ್ ಅಕೌಂಟು, ಸ್ಕ್ಯಾನ್ ಮಾಡಿ. ನಮ್ಮ ಚಿಕ್ಕಪ್ಪ ಅವ್ರದ್ದೇ ಹೆಸರಲ್ಲಿ ಹಾಕ್ಸ್ಕೊಡೋಣ. ನೀವು ಹೆಸರು ನೀವೇ ಅವ್ರದ್ದೇ ಕೊಡಿ, ಅವ್ರಿಗೆ ಹೋಗುತ್ತೆ. ಸ್ಕ್ಯಾನ್ ಮಾಡಿ, ಸ್ಕ್ಯಾನರ್ ಕೊಡ್ತಾರೆ. ಹೆಸರು ಹೇಳಿ. ಈ ಸೈಟ್ ನಂಬರ್ ಎಷ್ಟಪ್ಪ? ಪರವಾಗಿಲ್ಲ, ಪಕ್ಕದ ಸೈಟ್ ನಂಬರ್ ಎಷ್ಟು? ವೇಕೆಂಟ್ ಸೈಟ್ ಅಂತ ಹಾಕಿದ್ದು, ಅಂಡರ್ ಕನ್ಸ್ಟ್ರಕ್ಷನ್ ವೇಕೆಂಟ್ ಸೈಟ್ ಅಂತ ಹಾಕಿ. ಎಷ್ಟಿದೆ ಸರ್ ಇದು? ಇದು ಬ್ರೀಡಿಂಗ್ ಬಂದು ಇದು ಹೆಲ್ತ್ ಹಜಾರ್ಡ್. ಇದು ಹುಷಾರಿದೆ, ಆ ಥರ ಮಾಡಿದ್ರೆ. ಇದು ಅಕ್ಕಪಕ್ಕ ವರ್ಕ್ಶಾಪ್ ಯಾವ್ದಾರು ಇದೆಯಾ? ಅಕ್ಕಪಕ್ಕ ವರ್ಕ್ಶಾಪು ಅಂದರೆ ಈ ವೇಸ್ಟ್ ಆಯಿಲ್ ಇರುತ್ತಲ್ಲ, ಇಂಜಿನ್ ಆಯಿಲು, ಅದನ್ನು ತಂದಿದ್ರಲ್ಲಿ ಅದರಲ್ಲಿ ಅವ್ರ ಹತ್ರ ವೇಸ್ಟ್ ಆಯಿಲ್ ಇದ್ದರೆ ತಂದಿದ್ರಲ್ಲಿ ಊಹಿಸ್ಬಿಟ್ಟು ಇದು ವೇಸ್ಟ್ ಮಾಡಿ. ಇವಾಗ ಇದಕ್ಕೆ ಹೇಳೋದು ಕೇಳೋಣ. ಒನ್ಸು ನಾವು ಏನಕ್ಕಿದೆ ಅಂದರೆ ಅದನ್ನು ಫೈನ್ ಕಟ್ಕೊಳ್ಳಿ, ಸ್ಕ್ಯಾನರು. ಮತ್ತು ಇಲ್ಲಿ ಡಿಲೇ ಮಾಡಬೇಡಿ. ನಾನು ಇಲ್ಲಾಂದರೆ ಟ್ರ್ಯಾಕ್ಟ್ರ್ ಇದೆ, ಲೋಡ್ ಮಾಡಿ ಹಾಕ್ಬಿಟ್ಟು ಆಫೀಸಿಗೆ ಕಳಿಸ್ತೀನಿ. ಅಲ್ಲಿ ಬಂದು ಫೈನ್ ಕಟ್ಬಿಟ್ಟು ಬಿಡಿಸ್ಕೋಬೇಕು. ಅಲ್ಲಿ ಬಂದು ನೀವು ಡಬಲ್ ಕಟ್ಕೋಬೇಕಾಗುತ್ತೆ, ಅರ್ಥ ಆಯ್ತಾ? ಹೇಳಿ, ಹೆಸರು ಹೇಳಿ. ಏನು ಸರ್ ಪ್ರಮುಖ? ಅದು ಮಸ್ಕಿಟೋ ಇದಾಗಿದೆ ಬ್ರೀಡಿಂಗ್. ನಿಮ್ಮ ನೀರು ನಿಮ್ಗೆ ಇದು ಟೆಂಟ್ ಹೌಸ್ ತಾನೆ ಕೊಟ್ಕೊಳ್ಸ್ಬೇಕಾಯ್ತು. ನೀರು ಯಾಕೆ ಮಾಡ್ಕೊತೀಯಾ? ಅದೇ ಅವ್ರಿಗೆ ಹೇಳಿದ್ದೀನಿ. ಇದು ಎರಡು ಅವೇರ್ನೆಸ್ಸೇ ನಾನು ಕೊಡ್ತಾ ಇರೋದು. ಈಗ ಎರಡು ಅವೇರ್ನೆಸ್ ಆಯ್ತು, ಅದು ಇದು ಎರಡು ನಿಮ್ಗೆ ಅವೇರ್ನೆಸ್. ಮನೆ ಕಟ್ಸೋದು ಎಲ್ಲಿ ಜಾಗ ಇರೋಲ್ಲ ಸರ್. ಮನೆ ಕಟ್ಸ್ಬೇಕಂದ್ರೆ ಆ ಕಡೆ ಈ ಕಡೆ ಹಾಕೊಳ್ಬೇಕಾಗುತ್ತೆ ಮಾಡಿ. ಬೇರೆ ಎಲ್ಲಿ ಹಾಕೊಳಕ್ಕಾಗತ್ತೆ ಹೇಳಿ? ಅದು ಮೇನ್ ರೋಡ್ಗೆ ನೀವು ಡ್ರಮ್ಗೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದು ಮಾಡ್ತೀವಿ. ಏರಿಯಾ ಫುಲ್ಲು ಈಗ ಬ್ರೀಡ್ ಎಲ್ಲಿಂದ ಬರುತ್ತೆ ಅಂದರೆ, ಈ ಕೋಳಿ ಫಾರಮ್ ಅಂದರೆ ಅಲ್ಲಿರೋರಿಗೆಲ್ಲ ಕೋಳಿ ಹೋಗುತ್ತಲ್ಲ, ಆ ಥರ ಇದು ನಿಮಗೆ ಸೊಳ್ಳೆ ಸಪ್ಲೈ ಆಗೋದು ಇಲ್ಲಿಂದಾನೆ ಎಲ್ಲರಿಗೂ. ಇಲ್ಲಿ ಚಿಕನ್ನು, ಡೆಂಗು, ಮಲೇರಿಯಾ ಅಂದರೆ, ಈ ಮಲೇರಿಯಾ ಅಂದರೆ ಬೇರೆ ಏನಲ್ಲ, ಗಾಳಿಲಿ ಹರಡೋ ರೋಗ ಅಂತ, ಅರ್ಥ ಆಯ್ತಾ? ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಮನೆ ಕಟ್ಸಕ್ಕೆ ಇಲ್ಲ ಹಾಕೊಂಡು ಸರಿಪ್ಪ, ಅದನ್ನು ಫೈನ್ ಕಟ್ಕೊಳ್ಳಿ. ಇದು ರೆಸಿಪ್ಟ್ ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಡ್ರಮ್ಮಲ್ಲಿ ಈ ಥರ ಇಟ್ಕೊಳ್ಳಿ. ಇದು ಹೋಗಿ ಬರೋಕ್ಕೆ ಜಾಗ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಪೈಪ್ ಐತೆ ಅಲ್ಲಿ ಇದೆಯಲ್ಲ, ಅದು ಸದ್ಯ ಸಿಮೆಂಟ್ ಕಲ್ಸಕ್ಕೆ ಅದಕ್ಕೆ ಇದಕ್ಕೆ ಒಂದು ನಿಮಿಷ ಬಾಣ ಇಲ್ಲಿ ನೋಡೋಣ. ಇಲ್ಲಿ ಈಗ ನೆಕ್ಸ್ಟು ಎಗ್ಗಿಂದ ಲಾರ್ವಾ ಅಲ್ಲ, ಮುಟ್ಟಬೇಡಿ. ಇಲ್ಲಿ ಹೋಗ್ತಾ ಇತ್ತು ನೋಡಿ, ಕೆಳಗಡೆ ಡ್ಯಾನ್ಸ್ ಮಾಡಿಕೊಂಡು, ಅದು ಲಾರ್ವಾ. ಅದಕ್ಕೆ ಬಿಫೋರ್ ಎಗ್ಗು. ನೀವು ಎಗ್ಗಲ್ಲಿ ಯಾರಾದರೂ ಇಲ್ಲ, ಫುಲ್ ಹೇಳ್ತೀನಿ ಕೇಳಿ. ಒಂದು ನಿಮಿಷ, ನಿಮ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಸೊಳ್ಳೆ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಎಗ್ಗಿಂದ ಲಾರ್ವಾ ಆಗಿದೆ, ನೆಕ್ಸ್ಟ್ ಇಲ್ಲಿಂದ ನಿಮ್ಗೆ ಫ್ಲೈ ಆಚೆ ಬಂದು ಇಲ್ಲಿರೋರಿಗೆಲ್ಲ ಕಚ್ಚೋದೆ, ಅರ್ಥ ಆಯ್ತಾ? ಒಬ್ಬರಿಂದ ಒಬ್ಬರಿಗೆ ಇದು ನಾವೇನೋ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಲ್ಲ, ಅದು ಸ್ಪ್ರೆಡ್ ಆಗುತ್ತೆ ಇದೆಲ್ಲ, ಅರ್ಥ ಆಯ್ತಾ? ಅದು ಹೆಸರೇಳಪ್ಪ ನೀವು ಬಿಡಿ ಸರ್, ಎಲ್ಲದಕ್ಕೂ ಫೈನ್ ಹಾಕೋಬೇಕು. ಬಂದಿರೋ ಬೇರೆ ಕೆಲಸಕ್ಕೆ ಸರ್, ದಯವಿಟ್ಟು ಬಿಡಿ ಸರ್. ನಾನು ಅದನ್ನೇ ಎನ್ಕರೇಜ್ಮೆಂಟೇ ಮಾಡ್ತಾ ಇದ್ದೀನಿ. ನಡೆಯೋಣ. ಎನ್ಕರೇಜ್ಮೆಂಟ್ ಏನು ಸರ್? ಮನೆ ಹುಡುಗರು ಮನೆ ಕಟ್ತಾ ಇದ್ದಾರೆ. ಬೇರೆ ಮನೆ ಕಟ್ತಾ ಇದ್ರಲ್ಲ ಸರ್. ಇವಾಗ ನೋಡಿ, ಇಲ್ಲಿ ಹಾಕ್ದಿರ ಹೆಂಗೆ ಐಟಮ್ ಗೀಟಮಲ್ಲಿ ಎತ್ಕೊಬರಕ್ಕಾಗುತ್ತೆ? ನಡೆಯೋಣ ಬಾ. ಹಾಂ, ಇರಲಿ ನಾನು ಹೇಳೋದು ನಿಮಗೆ ಇಲ್ಲಿ ತೋರ್ಸೋಣ ಅಂತ. ನೀವು ಬನ್ನಿ ಒಂದು ನಿಮಿಷ, ನಾನು ಇಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಹತ್ರ ಬನ್ನಿ. ನೀವು ಅಕ್ಕಪಕ್ಕದವ್ರಿಗೆ ಹೇಳೋಕ್ಕಾಗತ್ತೆ.
ಲೈಟ್ ಇದ್ರೆ ಆನ್ ಮಾಡಿ ಟಾರ್ಚ್ ಇದು ಬೇಡ ಬಿಡಿ ಸರ್ ತೋರಿಸ್ತೈತಲ್ಲ ಬಿಸಿಲು ಐತಲ್ಲ ಇದು ಇದ್ರೆ ಅಕ್ಕಪಕ್ಕ ಎಲ್ಲ ಬ್ರೀಡರ್ಸ್ ಅಂತ ನೋಡಿ ಮನೆ ಕಟ್ಸ್ಬೇಕಂದ್ರೆ ಹ್ಞೂನಪ್ಪ ಅದು ಫೈನ್ ಕಟ್ಕೊಳ್ಳಿ ಸರ್ ಇವಾಗ ಮನೇನ ಹೆಂಗ್ ಕಟ್ಸಿ ಹೇಳಿ ಗಾಡಿ ತಗೊಳಪ್ಪ ಗೊತ್ತಾಗ್ತದೆ ಗಾಡಿ ತಗೊಂಡು ನೀನು ಆಫೀಸ್ಗೆ ಬಂದು ಕಟ್ಬೋದು ಅವ್ನು 2 ನಿಮಿಷ ಚಿಕ್ಕಪ್ಪ ಬರ್ತಾರೆ ಸರ್ ಬರಲಿ ಸ್ಕ್ಯಾನರ್ ಹಾಕ್ಕೊಂತೀವಿ ಸ್ಕ್ಯಾನರ್ ಕೊಡ್ತಾರೆ ಕಮಿಷನರ್ದು ಕಟ್ಬಿಡು ಅಷ್ಟೇ ಕರ್ಕೊ ಟ್ರ್ಯಾಕ್ಟರ್ ಹಾಕೋ ಇಲ್ಲಿ ನಿಂದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ